ಎಲ್ಲರಿಗೂ ಸ್ವಾಗತ. ನಾವಿವತ್ತು ಮಂಗಳೂರು ಬನ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ನೀವು ಮೈಸೂರು ಬಾಳೆಹಣ್ಣು ಅಥವಾ ಪಚ್ಚ ಬಾಳೆಹಣ್ಣು ತೊಗೋಬೋದು. ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣಿತ್ತು, ಹಣ್ಣಾಗಿತ್ತು, ಹಾಗಾಗಿ ಅದನ್ನು ತಗೊಂಡು ಮಾಡ್ತಾಯಿದ್ದೀನಿ. ನಿಮಗೆ ಪಚ್ಚ ಬಾಳೆಹಣ್ಣು ಅಥವಾ ಮೈಸೂರು ಬಾಳೆಹಣ್ಣು ಸಿಕ್ಕರೆ ಅದನ್ನೇ ತಗೊಂಡು ಮಾಡಿ. ನಾನಿಲ್ಲಿ ಗೋಧಿ ಹಿಟ್ಟನ್ನು ಉಪಯೋಗಿಸಿದ್ದೀನಿ. ಆ್ಯಕ್ಚುಲಿ ಮೈದಾ ಹಿಟ್ಟನ್ನು ಉಪಯೋಗಿಸ್ತಾರೆ. ಆರೋಗ್ಯ ದೃಷ್ಟಿಯಿಂದ ಗೋಧಿ ಹಿಟ್ಟು ಒಳ್ಳೆಯದು ಅಂತ ನಾನು ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡಿದ್ದೀನಿ. ಮಂಗಳೂರು ಕಡೆ, ದಕ್ಷಿಣ ಕನ್ನಡ ಕಡೆ ನೀವು ಹೋದರೆ ಯಾವುದೇ ಹೋಟೆಲಲ್ಲಾಗಲಿ ಈ ಒಂದು ಬಗೆ ತಿಂಡಿ ಇದ್ದೇ ಇರುತ್ತೆ. ಅಷ್ಟು ಫೇಮಸ್ ಈ ತಿಂಡಿ. ಇದ್ರ ಜೊತೆಗೆ ನೀವು ಕಾಯಿ ಚಟ್ನಿನಾರು ಮಾಡ್ಕೋಬೋದು, ಇಲ್ಲ ಸಾಂಬಾರಾರು ಮಾಡ್ಕೋಬೋದು. ನಾನಿಲ್ಲಿ ಕಾಯಿ ಚಟ್ನಿ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕನ್ನು ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಬೆಲ್ ಐಕನ್ನ ಒತ್ತಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ಈಗ ಬನ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಗೋಧಿ ಹಿಟ್ಟು ಬನ್ಸ್ ಮಾಡಲಿಕ್ಕೆ ಮೊಸರು, ಅರ್ಧ ಕಪ್ಪು ಮೊಸರು ಮತ್ತು ಬಾಳೆಹಣ್ಣು. ನೋಡಿ, ಹಣ್ಣು ಒಳ್ಳೆ ಹಣ್ಣಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಬನ್ಸಿಗೆ. ಆಮೇಲೆ ಒಂದು ಅರ್ಧ ಸ್ಪೂನು ಉಪ್ಪು ಮತ್ತು ಸೋಡಾ, ಸ್ವಲ್ಪ ಒಂದು 1/4 ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಸೋಡಾ. ಆಮೇಲೆ 1 ಸ್ಪೂನು ಸಕ್ಕರೆ, ಅರ್ಧ ಸ್ಪೂನು ಜೀರಿಗೆ. ಇಷ್ಟು ನಮಗೆ ಬನ್ಸ್ ಮಾಡಲಿಕ್ಕೆ ಬೇಕಾದಂಥ ಪದಾರ್ಥಗಳು. ನಾನು ಗೋಧಿ ಹಿಟ್ಟನ್ನ ಈ ಕಪ್ಪಲ್ಲಿ 2 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಮೊಸರು ತೊಗೊಂಡಿದ್ದೀನಿ. ಇದನ್ನೀಗ ಕಲಸೋಣ ಬನ್ನಿ. ನೋಡಿ, ನಾನು ಗೋಧಿ ಹಿಟ್ಟನ್ನು ಇದರಲ್ಲಿ ಕಲಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸವರ್ಕೋಬೇಕು. ಮತ್ತು ಈ ಬ್ಲೇಡಿಗೂ ಸಹ ಹಚ್ಕೋಬೇಕು ಸ್ವಲ್ಪ ಎಣ್ಣೆನ. ನಿಮಗೆ ಈ ಥರ ಮಿಕ್ಸಿ ಜಾರ್ ಇಲ್ಲ ಅಂತಂದರೆ ನೀವು ಪಾತ್ರೆಯಲ್ಲೇ ಮೊದಲು ಬಾಳೆಹಣ್ಣೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಸಕ್ಕರೆ, ಮೊಸರು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬನ್ಸಿಗೆ ಮೈಸೂರು ಬಾಳೆಹಣ್ಣು ಒಳ್ಳೆಯದು ಹೇಳ್ತಾರೆ. ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣು ಹಾಕ್ತಾಯಿದ್ದೀನಿ. ನೀವು ಮೈಸೂರು ಬಾಳೆಹಣ್ಣಿದ್ರೂ ಹಾಕ್ಬೋದು. ಯಾವ ಬಾಳೆಹಣ್ಣು ಆಗುತ್ತೆ ಹೆಚ್ಚು ಬನ್ಸ್ ಮಾಡಲಿಕ್ಕೆ ಮೈಸೂರು ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಈ ಥರದ್ದು ಉಪಯೋಗಿಸ್ತಾರೆ. ಈಗ ಇದಕ್ಕೆ ಸಕ್ಕರೆನ ಹಾಕ್ಕೊಳ್ಳೋಣ. ಸಕ್ಕರೆನೂ ಮತ್ತು ಉಪ್ಪನ್ನು ಹಾಕೋಣ. ಹಾಕ್ಬಿಟ್ಟು ಮೊದಲು ಗ್ರೈಂಡ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಈ ರೀತಿ ಮಿಕ್ಸಿ ಇಲ್ಲ ಅಂದರೆ ಮೊದಲು ಒಂದು ಬೌಲಲ್ಲಿ ಬಾಳೆಹಣ್ಣು ಹಾಕ್ಕೊಂಡು ಇದರಲ್ಲಿ ಸ್ಮ್ಯಾಶ್ ಮಾಡ್ಕೋಬೇಕು. ಮೊದಲು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ.
ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅಂತ, ಎಲ್ಲೂ ಪೀಸ್ ಉಳಿದಿದೆ ಅಂತ. ಈಗ ಜೀರಿಗೆ, ಒಂದು ಚಿಟಿಕೆ ಸೋಡಾ ಮತ್ತು ಮೊಸರು ರೊಟೇಟ್ ಮಾಡುವ. ನೋಡಿ, ಇದಕ್ಕೇನೆ ಈಗ ಈ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ನೋಡೋಣ ಹೇಗಾಗುತ್ತೆ ಅಂತ. ಅದೇ ಇದರಲ್ಲೇ ನೀರೇನು ಹಾಕ್ತಾ ಇಲ್ಲ, ಈಗ ಇದರಲ್ಲೇ ಮಿಕ್ಸ್ ಮಾಡಿಕೊಡೋಣ. ನೋಡಿ, ಸರಿ ಆಯಿತು ಹಿಟ್ಟು. ಅದೇ ಇದರಲ್ಲೇ ನೀರೇನು ಹಾಕಲಿಲ್ಲ, ಅದರಲ್ಲೇ ಕರೆಕ್ಟಾಗಿ ಆಗಿದೆ. ಈಗ ಇದಕ್ಕೆ ಇದನ್ನು ತೆಗೆದುಬಿಟ್ಟು ಒಂದು ಬೌಲಲ್ಲಿ ಇಟ್ಕೊಳ್ಳೋಣ. ನಿಮ್ಮ ಹತ್ರ ಆ ರೀತಿ ಮಿಕ್ಸಿ ಜಾರ್ ಇಲ್ಲ ಅಂತಾದರೆ ಬಾಳೆಹಣ್ಣು ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ. ಎಲ್ಲೂ ಪೀಸ್ ಸಿಗಬಾರ್ದು, ಹಾಗೆ ನೈಸಾಗಿ ಸ್ಮ್ಯಾಶ್ ಮಾಡಿಕೊಂಡು ನಂತರದಲ್ಲಿ ಉಪ್ಪು ಮೊಸರು ನಾನು ಅದಕ್ಕೆ ಹೇಗೆ ಹಾಕಿದ್ನೋ ಅದೇ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಚಪಾತಿ ಹಿಟ್ಟನ್ನು ಹೆಂಗೆ ಕಲಿಸ್ತೀರೋ ಅದೇ ರೀತಿ ನೀರು ಹಾಕಬಾರ್ದು, ಅದೇ ಇದರಲ್ಲೇ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈಗ ನಾನು ಇದು ಬೌಲ್ಗೆ ಕಲಸಿರೋ ಹಿಟ್ಟನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಒಂದು ಸ್ಪೂನ್ ಹಿಂಗೆ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಲಿಡ್ ಕವರ್ ಮಾಡಿಬಿಟ್ಟು ನೈಟ್ ಫುಲ್ ಇಡೋಣ, ಬೆಳಗ್ಗೆ ಬನ್ಸ್ ಮಾಡೋಣ. ನೋಡಿ, ನೈಟ್ ಫುಲ್ ಇಟ್ಟಿದ್ದೆ ಹಿಟ್ಟನ್ನ. ಈಗ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಹಿಟ್ಟು. ಇದನ್ನೀಗ ನಾವು ಎಣ್ಣೆಯಲ್ಲಿ ಕಾಯಿಸುವ. ನೋಡಿ, ಈಗ ನಾನು ಬೆಳಗ್ಗೆ ತಿಂಡಿಗೆ ಇದನ್ನು ಮಾಡ್ತಾಯಿದ್ದೀನಿ. ಬನ್ನಿ ಹೇಗಾಗಿದೆ ಅಂತ ನೋಡುವ, ಹೇಗಾಗುತ್ತೆ ಅಂತ. ನೋಡಿ, ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಎಣ್ಣೆ ಕಾಯ್ತಾ ಇದೆ. ನೋಡಿ, ಚಪಾತಿ ಎಷ್ಟು ಅದಕ್ಕೆ ಉಂಡೆನ ತಗೋಬೇಕು. ಇದನ್ನು ಸ್ವಲ್ಪ ದಪ್ಪನಾಗಿ ಲಟ್ಟಿಸ್ಕೋಬೇಕು. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ಇಷ್ಟು ದಪ್ಪನಾಗಿ ಲಟ್ಟಿಸ್ಕೊಂಡು ಎಣ್ಣೆಗೆ ಹಾಕೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸಬೇಕು. ಸ್ವಲ್ಪ
ಗೋಲ್ಡನ್ ಬ್ರೌನ್ ಕಲರ್ ಆಗೋಷ್ಟು ಕಾಯಿಸ್ಬೇಕು. ನೋಡಿ ಇಷ್ಟು ಆದರೆ ಸಾಕು. ಇದನ್ನು ಒಂದು ಪಾತ್ರೆಗೆ ತೆಕ್ಕೊಳ್ಳುವ. ನೋಡಿ ಹಾಗೆ ಇನ್ನೊಂದು ಮಾಡೋಣ ಬನ್ನಿ. ನೋಡಿ ಇನ್ನೊಂದು ಮಾಡಿದೆ ಅದೇ ಥರ ಇಷ್ಟು ದಪ್ಪಕ್ಕೆ ಮಾಡ್ಕೋಬೇಕು. ಈಗ ಇದನ್ನು ಎಣ್ಣೆಗೆ ಹಾಕೋಣ. ನಿಧಾನಕ್ಕೆ ಹಾಕಿ ಎಣ್ಣೆಲ್ಲ ಹಾಕೋದು, ಎಣ್ಣೆ ಸಿಡಿಬೋದು. ನೋಡಿ ಇಷ್ಟಾದರೆ ತೆಗಿಯೋಣ. ನೋಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಹಿಟ್ಟಲ್ಲಿ ಹೀಗೆ ಮಾಡಿಕೊಂಡು ಪೂರಿ ಎಷ್ಟು ದೊಡ್ಡದು ಮಾಡ್ಕೋಬೇಕು. ಸ್ವಲ್ಪ ಪೂರಿಗಿಂತ ಸ್ವಲ್ಪ ದಪ್ಪ ಇರಬೇಕಿದು. ನೋಡಿ ಇಷ್ಟು ದಪ್ಪ ಇರಬೇಕು. ಈ ಹಿಟ್ಟನ್ನೆಲ್ಲ ಹೀಗೆ ತಕ್ಕೊಂಡು ಎಣ್ಣೆಲ್ಲ ಹಾಕೋಣ. ತುಂಬ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ, ಹುಳಿ ಬಂದಿದೆ ಒಳ್ಳೆ. ಹಾಗಾಗಿ ನೋಡಿ ಇದೇ ಥರ ಎಲ್ಲದನ್ನು ಕಾಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೊಳ್ಳಿ. ಒಳಗಡೆ ಎಲ್ಲ ಕ್ಲೀನಾಗಿ ಬೇಯಬೇಕು. ಅದಕ್ಕೆ ತುಂಬ ಜೋರಾಗಿಟ್ಟು ಕಾಯಿಸ್ಬೇಡಿ. ಮೇಲ್ಗಡೆ ಮಾತ್ರ ಕಾದೋಗುತ್ತೆ, ಒಳಗಡೆ ಹಾಗೆ ಇರುತ್ತೆ ಹಸಿ ಹಸಿ. ನೋಡಿ ಈ ಥರ ಎಲ್ಲದನ್ನು ಕಾಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಮಂಗಳೂರು ಬನ್ಸ್. ಬಾಳೆಹಣ್ಣು ಏನಾದರೂ ಕಪ್ಪಾಗಿದ್ದರೆ ಮಕ್ಕಳೆಲ್ಲ ತಿನ್ನಲ್ಲ, ಮೇಲ್ಗಡೆ ಸಿಪ್ಪೆ ಮಾತ್ರ ಕಪ್ಪಾಗಿರುತ್ತೆ. ಹಾಗಾಗಿ ನೀವು ಈ ರೀತಿ ಬನ್ಸ್ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಒಳಗಡೆ ಎಷ್ಟು ಸಾಫ್ಟಾಗಿದೆ. ಉಬ್ಬಿ ಬಂದಿದೆ ಈ ರೀತಿ. ಬೆಳಗಿನ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ. ಮಾಡಿಬಿಟ್ಟು ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. See you in next video. Until then, bye bye.